ನಿನ್ನೆ ಆರೋಪಿಗಳನ್ನು ಸ್ಥಳ ಮಹಜರಿಗಾಗಿ ಕರ್ಕೊಂಡು ಬರಲಾಗಿತ್ತು. ಆ ಸಂದರ್ಭದಲ್ಲಿ ಆರೋಪಿಗಳ ಕೈಯಲ್ಲಿ ಮೊಬೈಲ್ ಇರೋದು ಈಗ ಗೊತ್ತಾಗಿದೆ. ಫೋನ್ ಹಿಡಿದು ಮಾತನಾಡ್ತಾ ಇರೋದು ಹತ್ಯೆಯ ಆರೋಪಿ ಸೆರೆ ಸಿಕ್ಕಿದೆ. ಪಟ್ಟಣಗೆರೆಯ ಶೆಡ್ನಲ್ಲಿ ಆರೋಪಿಗಳನ್ನು ಕರೆತಂದು ಮಹಜರು ಮಾಡೋ ಸಂದರ್ಭದಲ್ಲಿ ಆರೋಪಿಯೊಬ್ಬನ ಕೈಯಲ್ಲಿ ಮೊಬೈಲ್ ಇದೆ, ಪಕ್ಕದಲ್ಲೇ ಪೊಲೀಸರಿದ್ದಾರೆ. ಪೊಲೀಸರು ಸುಮ್ಮನೆ ಕೂತಿದ್ದಾರೆ ಅಥವಾ ಪೊಲೀಸರೇ ಫೋನ್ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಪೊಲೀಸ್ ಸಿಬ್ಬಂದಿಯ ಫೋನನ್ನೇ ಅವರು ಬಳಕೆ ಮಾಡ್ತಿದ್ದಾರಾ ಆರೋಪಿಗಳು ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಇಲ್ಲಾಂತಾದರೆ ಆರೋಪಿಯೊಬ್ಬ ಫೋನಲ್ಲಿ ಮಾತನಾಡ್ತಾ ಕೂತಿದ್ದಾನೆ, ಪೊಲೀಸರು ಸುಮ್ಮನಾಗಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ, ಇದೆ ಆರೋಪಿಯೊಬ್ಬನ ಕೈಯಲ್ಲಿ ಫೋನ್ ಇದೆ, ಆತ ಫೋನಲ್ಲಿ ಮಾತನಾಡ್ತಾ ಇದ್ದಾನೆ. ಪೊಲೀಸರಿಗೆ ಗೊತ್ತಿದ್ದು ಕೂಡ ಪೊಲೀಸರು ಸುಮ್ಮನೆ ಕೂತಿದ್ದಾರೆ. ಇದು ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. VVIP ಟ್ರೀಟ್ಮೆಂಟ್ ಏನಾದರೂ ಕೊಡ್ತಾ ಇದ್ದಾರೆ ಆರೋಪಿಗಳಿಗೆ ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಆರೋಪಿಗಳನ್ನು ಆರೋಪಿಗಳ ರೀತಿಯಲ್ಲಿ ಟ್ರೀಟ್ ಮಾಡದೆ ದೊಡ್ಡವರು ಇವರಿಗೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಪೊಲೀಸರು ಏನಾದರೂ ಯೋಚನೆ ಮಾಡಿದ್ದಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇಲ್ಲಾಂತಂದರೆ ಕಸ್ಟಡಿಯಲ್ಲಿರುವಂಥ ಆರೋಪಿ ಕೈಯಲ್ಲಿ ಮೊಬೈಲ್ ಹೆಂಗೆ ಬರೋದಕ್ಕೆ ಸಾಧ್ಯ? ಮೊಬೈಲಲ್ಲಿ ಆತ ಮಾತನಾಡ್ತಾನೆ ಅಂತಂದರೆ ಸ್ಥಳ ಮಹಜರಿಗೆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಯಾರ ಜೊತೆನೋ ಫೋನಲ್ಲಿ ಮಾತನಾಡ್ತಾನೆ ಅಂತಂದರೆ ಏನರ್ಥ? ತನಿಖೆ ಸರಿಯಾಗಿ ಹೋಗ್ತಿದೆ ಅಂತ ಅರ್ಥನಾ ಇದು? ಅಥವಾ ಪೊಲೀಸರು ಇವರನ್ನು ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡ್ತಿದ್ದಾರೆ ಅಂತ ಅರ್ಥನಾ? ಮೊನ್ನೆ ಬಿರಿಯಾನಿ ಕೊಡಿಸಿದ್ರು ಅನ್ನುವಂಥ ವಿಚಾರ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು. ಆನಂತರ DCP ರಿಯಾಕ್ಷನ್ ಕೊಟ್ಟರು, ಇಲ್ಲ ರೀ ಬಿರಿಯಾನಿ ಕೊಟ್ಟಿರೋದು ನಮ್ಮ ಸಿಬ್ಬಂದಿಗೆ, ಅವರಿಗಲ್ಲ ಅಂತೆಲ್ಲ ರಿಯಾಕ್ಟ್ ಮಾಡಿದರು. ಇದನ್ನು ನೋಡ್ತಾ ಇದ್ರೆ ಬೇರೆಯದ್ದೇ ಅನುಮಾನಗಳು ಮೂಡ್ತಾ ಇದೆ. ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಗೃಹ ಸಚಿವರು ಡೈಲಾಗ್ ಹೊಡಿತಾರೆ ಮೈಕ್ ಹಿಡಿದಾಗ್ಲೆಲ್ಲ. ಇದನ್ನು ನೋಡಿದ್ರೆ ಎಲ್ಲರೂ ಸಮಾನರು, ಕೆಲವರು ಹೆಚ್ಚು ಸಮಾನರು ಅಂತ ಅನಿಸ್ತಾ ಇದೆ. ರಕ್ಷತ್, ಪ್ರಕರಣ ಹೊರಬಂದಂಥ ನಂತರದಲ್ಲಿ ದರ್ಶನ್ನ ಯಾವಾಗ ಪೊಲೀಸರು ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಮಾಡಿದಂಥ ನಂತರದಲ್ಲಿ ಪೊಲೀಸರ ಕಾರ್ಯಕ್ಕೆ ಎಲ್ಲ ಕಡೆ ವ್ಯಾಪಕ ಮೆಚ್ಚುಗೆ ವ್ಯಕ್ತ ಆಗುತ್ತೆ. ಅಂದರೆ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರೇ. ಪ್ರಕರಣದಲ್ಲಿ ಹೈ ಪ್ರೊಫೈಲ್ ಆರೋಪಿ ಆಗಿದ್ರು ಕೂಡ, ಸಿನಿಮಾ ನಟ ಪ್ರಕರಣದ A2 ಆರೋಪಿ ಆಗಿದ್ರು ಕೂಡ ಪೊಲೀಸರು ಬಂಧಿಸಿ ಸರಿಯಾದಂಥ ಕ್ರಮವನ್ನು ತಗೊಂಡಿದ್ದಾರೆ ಅಂತೇಳಿ ಮೆಚ್ಚುಗೆ ವ್ಯಕ್ತ ಆಗುತ್ತೆ. ಆದರೆ ತನಿಖಾ ಹಂತವನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಪೊಲೀಸರು ಇತರೆ ಆರೋಪಿಗಳಿಗೆ, ಅಂದರೆ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳಿಗೆ ರಾಜಾತಿಥ್ಯವನ್ನು ಕೊಡ್ತಿದ್ದಾರೆ ಅನ್ನೋ ಅನುಮಾನಗಳು ಕೂಡ ಕಾಡ್ತಿರುವಂಥದ್ದು. ನಿನ್ನೆ RR ನಗರದ ಪಟ್ಟಣಗೆರೆಯಲ್ಲಿ ಬರುವಂತಹ ಶೆಡ್ನ ಬಳಿಯಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿ ಒಟ್ಟು 6 ಜನ ಆರೋಪಿಗಳನ್ನ ಪೊಲೀಸರು ಹಾಜರು ಮಾಡಲಿಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರೆತಂದು ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿ ಆತನನ್ನ ಕೊಲೆಗೈದಂತ ಸ್ಥಳ RR ನಗರದ ಪಟ್ಟಣಗೆರೆ ಶೆಡ್. ಇಲ್ಲಿ ಹೋದಂತ ಸಂದರ್ಭದಲ್ಲಿ ಪೊಲೀಸರ ವಶದಲ್ಲಿದ್ದಂಥ ಆರೋಪಿ ಪೊಲೀಸರ ಸಮ್ಮುಖದಲ್ಲೇ ಮೊಬೈಲ್ನಲ್ಲಿ ಮಾತಾಡ್ತಾನೆ. ಇದು ನಾವು ಕೇವಲ ಬಾಯಿ ಮಾತಿನಲ್ಲಿ ಹೇಳ್ತಿರುವಂಥದ್ದಲ್ಲ, ಕ್ಯಾಮ್ರಾ ಕಣ್ಣಿಗೆ ಸೆರೆಯಾಗಿರುವಂಥ ದೃಶ್ಯ. ಓರ್ವ ಆರೋಪಿ ಮೊಬೈಲ್ನಲ್ಲಿ ಮಾತಾಡಿದ್ರೆ ಮತ್ತೋರ್ವ ಪೊಲೀಸರ ಸಮ್ಮುಖದಲ್ಲೇ ಕಾಲ್ ಮೇಲೆ ಕಾಲು ಹಾಕೊಂಡು ದಿಮಾಗ್ನಲ್ಲಿ ಕುತ್ಕೊಳ್ಳುವಂಥದ್ದು. ಅಂದರೆ ಇವ್ರು ಯಾರು ಕೂಡ ಯಾವುದೋ ಸಣ್ಣ ಪುಟ್ಟ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಪೊಲೀಸರ ವಿಚಾರಣೆ ಎದುರಿಸ್ತಿಲ್ಲ. ಇವರೆಲ್ಲರೂ ಕೂಡ ಮಾಡಿರುವಂಥದ್ದು ಕೊಲೆ ಪ್ರಕರಣ. ಕಿಡ್ನಾಪ್ ಮಾಡ್ತಾರೆ, ಓರ್ವ ಅಮಾಯಕ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡಿ ಕರ್ಕೊಂಬಂದು ಅಕ್ರಮವಾಗಿ ಬಂಧನದಲ್ಲಿರ್ತಾರೆ, ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡ್ತಾರೆ, ಕೊಲೆ ಮಾಡ್ತಾರೆ. ಕೊಲೆ ಮಾಡಿದಂಥ ನಂತರದಲ್ಲಿ ಸಾಕ್ಷ್ಯ ನಾಶ ಮಾಡುವಂಥ ಕೆಲಸವನ್ನ ಮಾಡ್ತಾರೆ. ಅಂದರೆ ಎಲ್ಲವೂ ಕೂಡ ನಾನ್ ಬೇಲಬಲ್ ಅಫೆನ್ಸ್ಗಳು ಇವ್ರ ಮೇಲೆ ಆಗಿರುವಂಥದ್ದು. ಇಷ್ಟಿದ್ದಂಥ ಆರೋಪಿಗಳ ಮೇಲೆ ಪೊಲೀಸರು ಎಲ್ಲ ಒಂದ್ ಕಡೆ ಸಾಫ್ಟ್ ಕಾರ್ನರ್ ತೋರಿಸ್ತಿದ್ದಾರೆ ಅನ್ನೋ ಅನುಮಾನಗಳು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಪೊಲೀಸರ ಕಸ್ಟಡಿಯಲ್ಲಿ ಇರುವಂತ ಆರೋಪಿಗೆ ಮೊಬೈಲ್ ಕೊಡ್ಲಿಕ್ಕೆ ಅವಕಾಶನೇ ಇಲ್ಲ. ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಅವರ ವಕೀಲರನ್ನ ಭೇಟಿ ಆಗ್ಲಿಕ್ಕೆ ಮಾತ್ರ ಬೆಳಿಗ್ಗೆ 8 ಗಂಟೆಯಿಂದ 8:30ವರೆಗೂ ಪ್ರತಿನಿತ್ಯ ಅರ್ಧ ತಾಸುಗಳ ಕಾಲಾವಕಾಶ ಮಾತ್ರ ಕೋರ್ಟ್ ನೀಡಿರುವಂತದ್ದು. ಆದ್ರೆ ಪೊಲೀಸರ ವಶದಲ್ಲಿರುವಂತಹ ಆರೋಪಿಗೆ ಮೊಬೈಲ್ ಬರ್ಲಿಕ್ಕೆ ಹೇಗೆ ಸಾಧ್ಯ? ಅಂದ್ರೆ ಆತನ ಮೊಬೈಲ್ ಅನ್ನ ಅರೆಸ್ಟ್ ಮಾಡ್ತಿದ್ದಂತೆ ಪೊಲೀಸರು ಸೀಸ್ ಮಾಡ್ಕೊಂಡು PF ಹಾಕೊಳ್ತಾರೆ. ಅಂದ್ರೆ ಪೊಲೀಸ್ ಠಾಣೆಯಲ್ಲಿ ಇರುವಂತಹ ಮಾಲ್ ಪಟ್ಟಿಗೆ ಸೇರಿಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಮಾಜರ್ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಆರೋಪಿ ಕೈಗೆ ಮೊಬೈಲ್ ಬರ್ಲಿಕ್ಕೆ ಹೇಗೆ ಸಾಧ್ಯ? ಪೊಲೀಸರು ಏನಾದರೂ ಮೊಬೈಲ್ ಅನ್ನ ಕೊಟ್ಟರೋ ಅನುಮಾನಗಳು ಸ್ಪಷ್ಟವಾಗಿ ಕಾಡ್ತಿರುವಂಥದ್ದು. ಇವೆಲ್ಲವನ್ನು ಕೂಡ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಮೊದಲಿಗೆ ಪೊಲೀಸರಿಗೆ ಈ ಕೇಸ್ನಲ್ಲಿ ಇದ್ದಂತ ಉತ್ಸಾಹ ಮತ್ತೆ ಯಾರನ್ನು ಕೂಡ ರಕ್ಷಿಸಬಾರ್ದು ಅನ್ನೋ ಉದ್ದೇಶ ಏನಿತ್ತು ಅದು ಎಲ್ಲ ಒಂದ್ ಕಡೆ ತನಿಖಾ ಹಂತವನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಮಾಜರ್ ಮಾಡುವಂತ ಪ್ರಕ್ರಿಯೆ ಆಗಿರ್ಬೋದು. ಜೊತೆಗೆ ಪೊಲೀಸ್ ಠಾಣೆಗಳಲ್ಲಿ ಇಲ್ಲಿನ ಸದ್ಯದ ಸ್ಥಿತಿಯನ್ನ ನೋಡಿದ್ರೆ ಆರೋಪಿಗಳಿಗೆಲ್ಲ ಒಂದ್ ಕಡೆ ಪೊಲೀಸರು ರಾಜಾತಿಥ್ಯವನ್ನ ಕೊಡ್ತಿದ್ದಾರೆ, ಮತ್ತೆ ಆರೋಪಿಗಳ ಮೇಲೆ ಸಾಫ್ಟ್ ಕಾರ್ನರ್ ತೋರಿಸ್ತಿದ್ದಾರೆ ಅನ್ನೋ ಅನುಮಾನಗಳು ಕಾಡ್ತಿರುವಂತದ್ದು. ರಕ್ಷತ್, ಎಸ್ ಶಿವಕುಮಾರ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಇದೇ ವಿಚಾರಕ್ಕೆ ಸಂಬಂಧಿಸಿ ಬರ್ತಾ ಇದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಸದ್ಯ ದರ್ಶನ್ ಸೇರಿ ಉಳಿದ ಆರೋಪಿಗಳನ್ನು ಇರಿಸಲಾಗಿದೆ. ಇಡೀ ಸ್ಟೇಷನ್ನು ಮದುವೆ ಮನೆಯಂತೆ ರೆಡಿಯಾಗಿದೆ. ಠಾಣೆಯ ಒಳಗಡೆ ಏನೂ ಆಗಬಾರದು, ಏನು ಕಾಣಬಾರದು ಅನ್ನೋ ಕಾರಣಕ್ಕಾಗಿ ಶಾಮಿಯಾನ ಹಾಕಲಾಗಿದೆ. ಶಾಮಿಯಾನ ಕಡಿಮೆಯಾಗಿ ಮತ್ತೆ ತರಿಸ್ಕೊಂಡಿದ್ದಾರೆ ಸಿಬ್ಬಂದಿ. ಅಂದರೆ ಇವರು ಮದುವೆ ಮನೆಯನ್ನು ರೆಡಿ ಮಾಡೋದು ನೋಡಿ. ಕರ್ಕೊಂಡು ಬಂದಿರೋದು ಮರ್ಡರ್ ಅಕ್ಯೂಸ್ಡ್ಗಳನ್ನು. ಅವರು ಯಾರ ಕಣ್ಣಿಗೂ ಕಾಣಬಾರ್ದು. ಅಪ್ಪಿ ತಪ್ಪಿ ಏನಾದರೂ ಅವರ ಚಿತ್ರ ಅಥವಾ ವಿಡಿಯೋ ಸೆರೆ ಸಿಕ್ಕಿದ್ರೆ ಕಷ್ಟ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕಾಗಿರಬೇಕು.
ಇಡೀ ಸ್ಟೇಷನ್ಗೆ ಶಾಮಿಯಾನ ಹಾಕ್ತಿದ್ದಾರೆ. ಏನು ಮದುವೆ ಮನೆನಾ, ಏನು ಸೆಲೆಬ್ರೇಷನ್ನ ಇವ್ರದ್ದು? ಪೊಲೀಸರು ಏನು ಹೇಳೋದಕ್ಕೆ ಹೊರಟಿದ್ದಾರೆ, ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಇದ್ರ ಜೊತೆಗೆ ಈ ಸ್ಟೇಷನ್ ಲಿಮಿಟ್ನಲ್ಲಿ ಏನಾದರೂ ಇನ್ಸಿಡೆಂಟ್ ಆದರೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಬಂದರೆ ಅವರಿಗೂ ಅವಕಾಶ ಇಲ್ಲ. ಕಂಪ್ಲೀಟ್ ಲಾಕ್ ಮಾಡ್ಕೊಂಡು ಕೂತಿದ್ದಾರೆ ಸ್ಟೇಷನನ್ನು. ಕರ್ಕೊಂಡು ಬಂದಿರೋದು ಮರ್ಡರ್ ಅಕ್ಯೂಸ್ಡನ್ನು. ನಿಮಗೆ ದರ್ಶನ್ ದೊಡ್ಡ ವ್ಯಕ್ತಿ ಇರಬಹುದು, ಆದರೆ ಕಾನೂನು ಮುಂದೆ ಅಲ್ಲ. ಅದು ಕಾನೂನಿನ ಮುಂದೆ ಸದ್ಯ ದರ್ಶನ್ ಒಬ್ಬ ಕೊಲೆ ಕೇಸಿನ ಆರೋಪಿ ಅಷ್ಟೇ. ಈ ರೀತಿಯೆಲ್ಲ ಸೆಟಪ್ ಮಾಡ್ತಾರೆ, ಈ ರೀತಿಯೆಲ್ಲ ಡೆಕೋರೇಷನ್ ಮಾಡ್ತಾರೆ ಅಂತಂದ್ರೆ ಏನರ್ಥ? ಪೊಲೀಸರು ಏನು ಹೇಳೋದಕ್ಕೆ ಹೊರಟಿದ್ದಾರೆ, ಏನು ಮಾಡೋದಕ್ಕೆ ಹೊರಟಿದ್ದಾರೆ? ಮಾತನಾಡಿದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋ ಡೈಲಾಗು ಪ್ರತಿದಿನ ಬರ್ತಾ ಇದೆ. ಡೈಲಾಗ್ ಮಾತ್ರನಾ? ನೋಡ್ತಾ ಇದ್ದೀರಿ, ಯಾವುದೋ ಟೆಂಟ್ ಹೌಸಿಂದ ಶಾಮಿಯಾನ ತೆಗೆದುಕೊಂಡು ಬಂದು ಗೇಟಿಗೆಲ್ಲ ಹಾಕ್ತಾ ಇರೋ ದೃಶ್ಯ ನೋಡ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಕರ್ಕೊಂಡು ಬಂದಿರೋದು ಮರ್ಡರ್ ಅಕ್ಯೂಸ್ಡ್ಗಳನ್ನ, ಆದರೆ ಈ ರೀತಿಯೆಲ್ಲ ಸೆಟಪ್ ಮಾಡ್ತಾರೆ ಅಂತಂದ್ರೆ ಏನರ್ಥ? ಪೊಲೀಸರು ಏನು ಮಾಡೋದಕ್ಕೆ ಹೊರಟಿದ್ದಾರೆ, ಏನು ಸಂದೇಶ ಕೊಡ್ತಾ ಇದ್ದಾರೆ ರಾಜ್ಯದ ಜನರಿಗೆ? ರಕ್ಷತ್, ಸಾಮಾನ್ಯವಾಗಿ ಬೆಂಗಳೂರು ಸಿಟಿ ಪೊಲೀಸರು ದಸರಾ ಹಬ್ಬ ಆಚರಣೆ ಸಂದರ್ಭದಲ್ಲಿ ಪೊಲೀಸ್ ಠಾಣೆಗಳಿಗೆ ಲೈಟಿಂಗ್ಸ್ ಅನ್ನು ಹಾಕ್ತಾರೆ, ಶಾಮಿಯನ್ನು ಹಾಕ್ತಾರೆ. ಅವತ್ತೊಂದು ದಿನ ಆಯುಧ ಪೂಜೆ ದಿನದಲ್ಲಿ ಪೊಲೀಸ್ ಠಾಣೆಯಲ್ಲಿರುವಂಥ ಏನು ವೆಪನ್ಸ್ ಇರ್ತವೆ ಅವುಗಳಿಗೆ ಪೂಜೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಇವತ್ತು ಯಾವುದೇ ಹಬ್ಬ ಅಲ್ಲ, ಹರಿದಿನ ಇಲ್ಲ. ಆದರೂ ವಿಜುವಲ್ ಅಲ್ಲಿ ನೋಡ್ಬೋದು, ಪೊಲೀಸ್ ಠಾಣೆಗೆ ಶಾಮಿಯಾನ ಹಾಕಿದ್ದಾರೆ. ಶಾಮಿಯಾನ ಹಾಕಿರುವಂಥದ್ದು ಏನಕ್ಕೆ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ 10ರಿಂದ 12 ಅಡಿ ಎತ್ತರದ ಕಾಂಪೌಂಡ್ ಇದೆ. ಆದರೂ ಕೂಡ ಮಾಧ್ಯಮದವರ ಕ್ಯಾಮ್ರಾಗೆ ಆರೋಪಿಗಳ ಯಾವುದೇ ವಿಜುವಲ್ ಸಿಗಬಾರ್ದು ಅಂತೇಳಿ ಸುಮಾರು 15 ಅಡಿ ಎತ್ತರದಲ್ಲಿ ಶಾಮಿಯಾನ ಹಾಗೂ ಪೆಂಡಾಲ್ಗಳನ್ನ ಹಾಕಿರುವಂಥದ್ದು. ಪೊಲೀಸರ ವಿಚಾರಣೆಯನ್ನು ಎದುರಿಸ್ತಾ ಇರುವಂಥದ್ದು ಕೊಲೆ ಪ್ರಕರಣದ ಆರೋಪಿಗಳು ನಟ ದರ್ಶನ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ಬೆಂಗಳೂರಿನ ಕ್ರೈಮ್ ರೆಕಾರ್ಡ್ಸ್ ಅನ್ನ ತೆಗೆದು ನೋಡ್ತಾ ಹೋದ್ರೆ ರಕ್ಷತ್, ಪ್ರತಿ 2 ರಿಂದ 3 ದಿನಗಳಿಗೆ ಬೆಂಗಳೂರಿನಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗುತ್ತೆ. ಅಂದ್ರೆ ಬೆಂಗಳೂರಿನಲ್ಲಿ ದಾಖಲಾಗುವಂತಹ ಎಲ್ಲ ಕೊಲೆ ಪ್ರಕರಣಗಳಿಗೂ ಕೂಡ ಪೊಲೀಸರು ಇದೇ ರೀತಿಯಾಗಿ ವಿಚಾರಣೆಯನ್ನ ಮಾಡ್ತಾರ, ಇದೇ ರೀತಿಯಾಗಿ ಪೊಲೀಸ್ ಠಾಣೆಯ 4 ದಿಕ್ಕುಗಳಲ್ಲೂ ಕೂಡ ಶಾಮಿಯಾನ ಪೆಂಡಾಲ್ಗಳನ್ನ ಹಾಕ್ತಾರ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಮೂಡ್ತಿರುವಂಥದ್ದು. ಜೊತೆಗೆ ಈ ಪ್ರಕರಣದಲ್ಲಿ ಸತತ 2 ದಿನಗಳ ಕಾಲ ಬೆಂಗಳೂರು ಸಿಟಿ ಕಮಿಷನರ್ ಪೊಲೀಸ್ ಠಾಣೆಗೆ ಬಂದು ಆರೋಪಿಗಳಿಂದ ಹೇಳಿಕೆಗಳನ್ನ ದಾಖಲು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಯಾವುದೇ ಪ್ರಕರಣ ಬೆಂಗಳೂರಿನಲ್ಲಿ ಪ್ರತಿ ವರ್ಷ ದಾಖಲಾಗುವಂತ 100 ಕೊಲೆ ಪ್ರಕರಣಗಳಲ್ಲೂ ಕೂಡ ಕಮಿಷನರ್ ಬಂದು ನೇರವಾಗಿ ತನಿಖೆ ಮಾಡ್ತಾರೋ ಅನ್ನೋ ಅನುಮಾನಗಳು ಮೂಡ್ತವೆ. ಕಮಿಷನರ್ ಬಂದು ತನಿಖೆ ಮಾಡಬಹುದು, ಅದರಲ್ಲಿ ಯಾವುದೇ ತಪ್ಪಿಲ್ಲ. ಆದ್ರೆ ಪೊಲೀಸ್ ಠಾಣೆಯ ಎಲ್ಲಾ ಕಡೆಗಳಲ್ಲೂ ಕೂಡ ಶಾಮಿಯಾನ ಹಾಕಿ ಕ್ಲೋಸ್ ಮಾಡುವಂಥದ್ದು, ಜೊತೆಗೆ ಆರೋಪಿಗಳ ಯಾವುದೇ ಫೋಟೋ ವಿಡಿಯೋಗಳು ಸಿಗದೆ ರೀತಿಯಂತೆ ನೋಡ್ಕೊಳ್ಳುವಂಥದ್ದು ಸಾಕಷ್ಟು ಅನುಮಾನಗಳನ್ನು ಮೂಡ್ತಿದೆ. ಕಳೆದ 2 ದಿನಗಳಿಂದ ಇರದೇ ಇದ್ದಂಥ ವಾತಾವರಣ ಇವತ್ತು ಯಾಕಿದೆ ಅಂತೇಳಿ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇವತ್ತು ಬೆಳಿಗ್ನಿಂದಲೂ ಕೂಡ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯ ಸುತ್ತಮುತ್ತ ಸುಮಾರು 200 ಮೀಟರ್ಗಳ ಕಾಲ 144 ಸೆಕ್ಷನ್ ನಿಷೇಧಾಜ್ಞೆಯನ್ನು ಜಾರಿಯನ್ನು ಮಾಡಿರುವಂಥದ್ದು. ಪೊಲೀಸ್ ಠಾಣೆಯ ಹೊರಭಾಗದ ಎಲ್ಲ ಕಡೆಗಳಲ್ಲೂ ಕೂಡ, ಅಂದ್ರೆ ಪೊಲೀಸ್ ಠಾಣೆಗೆ ಎಂಟ್ರಿ ಹಾಗೂ ಎಕ್ಸಿಟ್ ಕೊಡುವಂತ 2 ಕಡೆಗಳಲ್ಲೂ ಕೂಡ ಒಂದ್ ಕಡೆ ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಿದ್ದಾರೆ, ಮತ್ತೊಂದು ಕಡೆ KSRP ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಭದ್ರತೆಗೆ ನಿಯೋಜನೆಯನ್ನು ಮಾಡಿರುವಂಥದ್ದು. 5 ಜನ ಹಂಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ಕೂಡ ಸೇರ್ಲಿಕ್ಕೆ ಪೊಲೀಸರು ಅವಕಾಶವನ್ನು ಕೊಡ್ತಿಲ್ಲ. ಜೊತೆಗೆ ಮಾಧ್ಯಮ ಸಿಬ್ಬಂದಿಯನ್ನು ಕೂಡ ಹೊರಗಡೆ ಕಳಿಸುವಂತ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ನಾವು ಇನ್ನೊಂದು ಗಮನಿಸೋದಾದ್ರೆ, ಕೇವಲ ನಟ ದರ್ಶನ್ ಮಾತ್ರ ಅಲ್ಲ, ದರ್ಶನ್ ಸೇರಿದಂತೆ ಈ ಪ್ರಕರಣದಲ್ಲಿ A13 ಆಗಿರುವಂತಹ ಆರೋಪಿ ದೀಪಕ್ ಏನಿದ್ದಾನೆ, ಆತನ ಒಂದು ಚಲನವಲನ ಜೊತೆಗೆ ಆತನ ಫೋಟೋ ವಿಡಿಯೋಗಳು ಕೂಡ ಮಾಧ್ಯಮದವರಿಗೆ ಸಿಗದಂತೆ ಪೊಲೀಸ್ ಅಧಿಕಾರಿಗಳು ನೋಡ್ಕೊಳ್ತಿರುವಂತಹ ಆರೋಪ ಕೂಡ ಇರುವಂತದ್ದು. A13 ಆರೋಪಿ ದೀಪಕ್ ಏನಿದ್ದಾನೆ, ಈತ ಕರ್ನಾಟಕ ರಾಜ್ಯದ ಓರ್ವ ಪ್ರಭಾವಿ ರಾಜಕಾರಣಿಯ ಕುಟುಂಬಕ್ಕೆ ಸೇರಿದಂತವನು. ಎಲ್ಲ ಒಂದ್ ಕಡೆ ಪ್ರಭಾವಿ ರಾಜಕಾರಣಿಗಳು, ಉದ್ಯಮಿಗಳ ಮಕ್ಕಳು, ಜೊತೆಗೆ ಪ್ರಖ್ಯಾತ ಹೋಟೆಲ್ ರೆಸ್ಟೋರೆಂಟ್ ನ ಮಾಲೀಕರ ಮಕ್ಕಳೇನು ಈ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಾರೆ, ಅವರನ್ನ ಪ್ರಕರಣದಲ್ಲಿ ರಕ್ಷಿಸುವಂತ ಕೆಲಸ ಆಗ್ತಿದ್ಯಾ ಅಂತ ಅನುಮಾನಗಳು ಕೂಡ ಕಾಡ್ತಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.